ನಿಮ್ಮ ನ್ಯೂಸ್ ರೂಮ್ ಪ್ರತಿದಿನ ರಾತ್ರಿ 9 ಗಂಟೆಗೆ. ನ್ಯೂಸ್ ಎಕ್ಸ್‌ಪ್ರೆಸ್ at 6ಗೆ ಸ್ವಾಗತ. ನಾನು ಸುಕನ್ಯಾ. ನಶೆ ಜಾಲದಲ್ಲಿ ಮಾದಕ ನಟಿ ಸಂಜನಾ ತಗ್ಲಾಕೊಂಡಿದ್ದು ಹೇಗೆ? ಎಂಇಎಸ್ ನಾಯಕರ ಬಗ್ಗೆ ಅನಂತಕುಮಾರ್ ಹೆಗಡೆ ಮಮಕಾರ ತೋರಿದ್ದೇಕೆ? ನೌಟಂಕಿ ಚೀನಾದಿಂದ ಭಾರತ ಗಡಿಯಲ್ಲಿ ಯುದ್ಧೋನ್ಮಾದ ಆವರಿಸ್ತಾ ಇದೆಯಾ? ಇವೆಲ್ಲವನ್ನ ನೋಡೋಣ ನ್ಯೂಸ್ ಎಕ್ಸ್‌ಪ್ರೆಸ್ನಲ್ಲಿ. ನಾನವಳಲ್ಲ ಎನ್ನುತ್ತಲೇ ನಟಿ ಸಂಜನಾ ಲಾಕ್ ಆಗಿದ್ದು ಹೇಗೆ? ಸಿಸಿಬಿಯ ಪ್ರಶ್ನಾವಳಿಗಳ ಬಾಣಕ್ಕೆ ಸಂಜನಾ ತಬ್ಬಿಬ್ಬಾಗಿದ್ದು ಹೇಗೆ? ಇವತ್ತಿನ ವಿಚಾರಣೆಯಲ್ಲಿ ನಟಿ ರಾಗಿಣಿ ಬಾಯ್ಬಿಟ್ಟ ಸತ್ಯವೇನು ನೋಡೋಣ ಡ್ರಗ್ಸ್ ದುನಿಯಾ ನ್ಯೂಸ್ ಎಕ್ಸ್‌ಪ್ರೆಸ್ನಲ್ಲಿ. ಸ್ಯಾಂಡಲ್ವುಡ್ನಲ್ಲಿ ನಶೆ ನಂಜಿನ ಜಾಲ ಬಗೆದಷ್ಟು ಹೆಚ್ಚುತ್ತಲೇ ಇದೆ. ಹೌದು, ತುಪ್ಪದ ಬೆಡಗಿ ರಾಗಿಣಿ ಬಳಿಕ ನಟಿ ಸಂಜನಾ ಗಲ್ರಾನಿಯನ್ನು ಸಿಸಿಬಿ ಅಧಿಕಾರಿಗಳು ವಿಚಾರಣೆ ನಡೆಸುತ್ತಿದ್ದಾರೆ. ಬೆಂಗಳೂರಿನ ಇಂದಿರಾನಗರದ ಫ್ಲಾಟ್ನಲ್ಲಿ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ್ರು. ಸಂಜನಾ ಮೊಬೈಲ್ ವಶಕ್ಕೆ ಪಡೆದಿದ್ದು ಹೆಚ್ಚಿನ ವಿಚಾರಣೆಗಾಗಿ ಸಿಸಿಬಿ ಕಚೇರಿಗೆ ನಟಿ ಸಂಜನಾ ಕರೆತಂದು ವಿಚಾರಣೆ ನಡೆಸಲಾಗುತ್ತಿದೆ. ಸ್ಯಾಂಡಲ್ವುಡ್ಗೆ ಡ್ರಗ್ಸ್ ಜಾಲದ ನಂಟು ಆರೋಪ ಕೇಸ್ನ ವಿಚಾರಣೆ ನಡೆಸುತ್ತಿರುವ ಸಿಸಿಬಿ ಅಧಿಕಾರಿಗಳು ನಟಿ ಸಂಜನಾ ಗಲ್ರಾನಿಗೆ ಬೆಳ್ಳಂಬೆಳಗ್ಗೆ ಶಾಕ್ ನೀಡಿದ್ರು. ಬೆಳಗ್ಗೆ 6:30ರ ಸುಮಾರಿಗೆ ಸಂಜನಾ ಮನೆಗೆ ದಾಳಿ ನಡೆಸಿದ ಸಿಸಿಬಿ ಟೀಮ್ 3 ಮೊಬೈಲು, ಲ್ಯಾಪ್ಟಾಪ್, ಪೆನ್ ಡ್ರೈವ್ ವಶಕ್ಕೆ ಪಡೆದಿದೆ. ಸರ್ಚ್ ವಾರೆಂಟ್ ತೋರಿಸುತ್ತಿದ್ದಂತೆ ಸೈಲೆಂಟ್ ಆದ ಗಲ್ರಾನಿ ತನಿಖೆಗೆ ಸಂಪೂರ್ಣ ಸಹಕಾರ ನೀಡಿದ್ದು ಪೊಲೀಸರು ಕಣ್ಣೀರನ್ನು ಹಾಕಿದ್ದಾರೆ. ಸ್ಯಾಂಡಲ್ವುಡ್ ನಶೆ ನಂಜಿನ ಗುಟ್ಟು ಬೇರಿಸಲು ಅಖಾಡಕ್ಕೆ ಇಳಿದಿರುವ ಸಿಸಿಬಿ ನಟಿ ಸಂಜನಾ ಗಲ್ರಾನಿ ಮನೆಗೆ ಮುಂಜಾನೆಗೆ ದಾಳಿ ನಡೆಸಿದೆ. 6 ಅಧಿಕಾರಿಗಳ ತಂಡ ದಾಳಿ ನಡೆಸಿ ಮಹತ್ವದ ದಾಖಲೆ ವಶಕ್ಕೆ ಪಡೆದಿದೆ. ದಾಳಿ ವೇಳೆ ಸಂಜನಾ ನಿವಾಸಕ್ಕೆ ಪ್ರಿಂಟರ್ ತರಿಸಿಕೊಂಡ ಅಧಿಕಾರಿಗಳು ಪಂಚನಾಮೆ ಬಳಿಕ ಜಪ್ತಿ ಮಾಡಿದ ವಸ್ತುಗಳ ಲೆಕ್ಕ ಬರೆದ್ರು. ಇದೇ ವೇಳೆ ಸಂಜನಾ ಮನೆಗೆ ಅಧಿಕಾರಿಗಳು ಉಪಹಾರ ಕೂಡ ತರಿಸಿಕೊಂಡ್ರು. ಸಂಜನಾ ಗಲ್ರಾನಿ ಮನೆ ಮೇಲೆ ದಾಳಿ ನಡೆಸಿದ ಸಿಸಿಬಿ ಅಧಿಕಾರಿಗಳು ಇಂಚಿಂಚು ತಲಾಶ್ ನಡೆಸಿದ್ದಾರೆ. ದಾಳಿ ವೇಳೆ ಹಲವು ದಾಖಲೆಗಳನ್ನು ವಶಪಡಿಸಿಕೊಂಡು ಸಿಸಿಬಿ ಕಚೇರಿಗೆ ತಂದರು. 2 ಬ್ಯಾಗ್ನಷ್ಟಿದ್ದ ಮಹತ್ವದ ದಾಖಲೆಗಳನ್ನು ಸಿಸಿಬಿಯ ಟೆಕ್ನಿಕಲ್ ಸೆಲ್ಗೆ ಒಪ್ಪಿಸಿದ್ದಾರೆ. ಹಾಗೆ ಮೊಬೈಲ್ ಮತ್ತು ಇನ್ನಿತರ ಎಲೆಕ್ಟ್ರಾನಿಕ್ ವಸ್ತುಗಳನ್ನು ಸೀಸ್ ಮಾಡಿದ್ದಾರೆ. ಸ್ಯಾಂಡಲ್ವುಡ್ಗೆ ಡ್ರಗ್ಸ್ ಜಾಲದ ನಂಟಿನ ಕೇಸ್ನಲ್ಲಿ ನಟಿ ಸಂಜನಾ ಗಲ್ರಾನಿಯನ್ನ ಸಿಸಿಬಿ ವಶಕ್ಕೆ ಪಡೆಯುತ್ತಿದ್ದಂತೆ ಆಕೆಯ ಪೋಷಕರಿಗೆ ಟೆನ್ಷನ್ ಶುರುವಾಗಿದೆ. ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿರುವ ಸಿಸಿಬಿ ಕಚೇರಿಗೆ ದೌಡಾಯಿಸಿದ ಸಂಜನಾ ಗಲ್ರಾನಿಯ ತಂದೆ ತಾಯಿ ಪುತ್ರಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅಧಿಕಾರಿಗಳ ಜೊತೆ ಚರ್ಚಿಸಿದರು. ಡ್ರಗ್ಸ್ ಕೇಸ್ನಲ್ಲಿ ಸಿಸಿಬಿ ಖೆಡ್ಡಾಗೆ ಬಿದ್ದಿರುವ ಸಂಜನಾ ವೈದ್ಯರೊಬ್ಬರ ಜೊತೆ ಲಿವ್ ಇನ್ ರಿಲೇಶನ್ಶಿಪ್ನಲ್ಲಿ ಇದ್ದಾರಾ ಅನ್ನೋ ಅನುಮಾನ ಮೂಡಿದೆ. ಫ್ಲಾಟ್ನಲ್ಲಿ ಸಂಜನಾ ಜೊತೆ ಡಾಕ್ಟರ್ ಇದ್ದ ಬಗ್ಗೆ ಮಾಹಿತಿ ಇದ್ದು ಡ್ರಗ್ಸ್ ವಿಚಾರ ಶುರುವಾದಾಗಿನಿಂದ ಆತ ನಾಪತ್ತೆಯಾಗಿದ್ದಾನೆ. ಅಲ್ಲದೆ ಕಾರ್ಡಿಯಾಲಜಿಸ್ಟ್ ಆಗಿರೋ ವೈದ್ಯನೇ ಸಂಜನಾಗೆ ಬಿಎಂಡಬ್ಲ್ಯೂ ಕಾರು ಫ್ಲಾಟ್ ಕೊಡಿಸಿದ್ದ ಎನ್ನಲಾಗಿದೆ. ಸಂಜನಾ ಗಲ್ರಾನಿ ಮಾತ್ರವಲ್ಲ, ಪಾರ್ಟಿಗಳನ್ನು ಆಯೋಜಿಸುತ್ತಿದ್ದ ವೀರೇನ್ ಖನ್ನಾ ಮನೆಯಲ್ಲೂ ಸಿಸಿಬಿ ಮಹಾ ಭೇಟಿಯಾಡಿದೆ. 4 ಗಂಟೆಗೂ ಹೆಚ್ಚಿನ ಕಾಲ ನಡೆದ ಪರಿಶೀಲನೆಯಲ್ಲಿ ಮಾದಕ ವಸ್ತು ಜಪ್ತಿ ಮಾಡಲಾಗಿದ್ದು ನಕಲಿ ಪೊಲೀಸ್ ಯೂನಿಫಾರ್ಮ್ ಕೂಡ ಪತ್ತೆಯಾಗಿದೆ. ಅಲ್ಲದೆ ಮನೆಯಲ್ಲಿ ಬೀಗ ಸಿಗದ ಹಿನ್ನೆಲೆ ಹರಸಾಹಸ ಪಟ್ಟ ಪ್ರಸಂಗವೂ ನಡೆಯಿತು. ಡ್ರಗ್ಸ್ ದಂಧೆ ವಿಚಾರದಲ್ಲಿ ಎಷ್ಟೇ ಪ್ರಭಾವಿಗಳಿದ್ದರೂ ಯಾವುದೇ ಒತ್ತಡಕ್ಕೆ ನಮ್ಮ ಸರ್ಕಾರ ಮಣಿಯಲ್ಲ ಎಂದು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಸಿಎಂ, ಡ್ರಗ್ಸ್ ಮಾಫಿಯಾಗೆ ಕಡಿವಾಣ ಹಾಕಲು ರಾಜ್ಯ ಸರ್ಕಾರ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳುತ್ತೆ. ನಮ್ಮ ಶಕ್ತಿ ಮೀರಿ ಕ್ರಮ ತೆಗೆದುಕೊಳ್ಳಲು ಬದ್ಧವಾಗಿದ್ದೇವೆ ಎಂದರು. ಅಲ್ಲದೆ ಡ್ರಗ್ಸ್ ಬಗ್ಗೆ ಶಾಲಾ ಕಾಲೇಜುಗಳಲ್ಲಿ ಜಾಗೃತಿ ಮೂಡಿಸುತ್ತೇವೆ ಅಂತ ತಿಳಿಸಿದರು. ರಾಜ್ಯದಲ್ಲಿ ಡ್ರಗ್ಸ್ ದಂಧೆಗೆ ಬ್ರೇಕ್ ಹಾಕಲು ಸಿಸಿಬಿ ಸಮರ ಸಾರಿದೆ. ಪ್ರಕರಣ ಸಂಬಂಧ ಸಾಕಷ್ಟು ಕಡೆ ರೇಡ್ ಆಗಿದ್ದು ಕಾರ್ಯಾಚರಣೆ ಮತ್ತಷ್ಟು ತೀವ್ರಗೊಳಿಸುತ್ತೇವೆ ಅಂತ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ತಿಳಿಸಿದ್ದಾರೆ. ಕಾಲೇಜುಗಳ ಬಳಿ ಡ್ರಗ್ಸ್ ಮಾರಾಟವಾದರೆ ಆಯಾ ಕಾಲೇಜು ಆಡಳಿತ ಮಂಡಳಿಯನ್ನೇ ಹೊಣೆ ಮಾಡ್ತೇವೆ ಅಂತ ವಾರ್ ಮಾಡಿದ ಸಚಿವರು ದುಷ್ಪರಿಣಾಮ ಬಗ್ಗೆ ರಾಜ್ಯವ್ಯಾಪಿ ಬೃಹತ್ ಅಭಿಯಾನ ಮಾಡ್ತೇವೆ ಎಂದರು. ನಕಲಿ ಐಎಎಸ್ ಅಧಿಕಾರಿ ಗೆಟಪ್ನಲ್ಲಿದ್ದ ವೀರೇನ್ ಖನ್ನಾ ಖಜಾನೆಯಲ್ಲಿ ಸಿಕ್ಕ ಡ್ರಗ್ಸ್ ಆದ್ರೂ ಎಷ್ಟು? ಸಂಜನಾ ಜೊತೆ ಒಡನಾಟದ ಮತ್ತೊಬ್ಬ ಆಪ್ತನಿಗಾಗಿ ಖಾಕಿ ತಲಾಶ್. ಸಂಜನಾ ಸಿಸಿಬಿ ಕಬಂಧ ಬಾಹುವಿನಲ್ಲಿ ಸಿಲುಕೋದಕ್ಕೆ ಅಸಲಿಗೆ ಕಾರಣವಾಗಿದ್ದು ಯಾರು? ಇವೆಲ್ಲವನ್ನ ನೋಡೋಣ ಬೆಂಗಳೂರು ನ್ಯೂಸ್ ಎಕ್ಸ್‌ಪ್ರೆಸ್ನಲ್ಲಿ.
ನಟಿ ಸಂಜನಾ ಗಲ್ರಾನಿ ಬಂಧನವಾಗ್ತಿದ್ದಂತೆಯೇ ಆಕೆಯ ಮತ್ತೊಬ್ಬ ಆಪ್ತನಿಗಾಗಿ ಹುಡುಕಾಟ ಶುರುವಾಗಿದೆ. ಸಿಸಿಬಿ ಪೊಲೀಸರು ಶೇಖ್ ಫಾಜಿಲ್ಗಾಗಿ ಹುಡುಕಾಟ ನಡೆಸಿದ್ದಾರೆ. ಫಾಜಿಲ್ ಕೇವಲ ಸಂಜನಾಗೆ ಮಾತ್ರವಲ್ಲದೆ ರಾಹುಲ್ಗೂ ಆಪ್ತನಾಗಿದ್ದಾನೆ. ಶೇಖ್ ಫಾಜಿಲ್ ರಾಜಕಾರಣಿಯೊಬ್ಬರ ಬಲಗೈ ಬಂಟನಾಗಿದ್ದಾನೆ. ಬಿಟಿಎಂ ಲೇಔಟ್ ವಾಸಿಯಾಗಿರುವ ಶೇಖ್ ಫಾಜಿಲ್ಗಾಗಿ ಖಾಕಿ ತಲಾಶ್ ನಡೆಸಿದೆ. ನಟಿ ಸಂಜನಾಗೆ ಆಪ್ತ ರಾಹುಲ್ ಪರ ಹೇಳಿಕೆ ನೀಡಿದ್ದೇ ಕಂಟಕವಾಯಿತು ಎನ್ನಲಾಗ್ತಿದೆ. ಸಿಸಿಬಿ ಪೊಲೀಸರು ಬಂಧಿಸಿದ ಬಳಿಕವೂ ರಾಖಿ ಬ್ರದರ್ ರಾಹುಲ್ ಒಳ್ಳೆಯ ಹುಡುಗ ಅಂತ ನಟಿ ಸಂಜನಾ ಹೇಳಿಕೆ ನೀಡಿದ್ರು. ಆತನಿಂದಾಗಿ ನಾನು ಸಿಕ್ಕಿ ಬೀಳಲ್ಲ ಎಂಬಂತೆ ಸಂಜನಾ ಹೇಳಿದ್ರು. ಆದ್ರೆ ತನಿಖೆ ವೇಳೆ ಹಲವು ವಿಚಾರಗಳನ್ನು ರಾಹುಲ್ ಬಾಯ್ಬಿಟ್ಟಿದ್ದು ಆತನಿಂದಲೇ ಸಂಜನಾ ಖೆಡ್ಡಾಗಿ ಬಿದ್ದಿದ್ದಾರೆ. ನಶೆ ನಂಟಿನ ಜಾಲದಲ್ಲಿ ಸಿಲುಕಿರುವ ನಟಿ ಸಂಜನಾಗೆ ಹೈಫೈ ಪಾರ್ಟಿಗಳೇ ಮುಳುವಾಗಿದೆ. ಬೆಂಗಳೂರು ಸೇರಿ ವಿದೇಶಗಳಲ್ಲಿ ಸಂಜನಾ ಪಾರ್ಟಿಗಳನ್ನು ನಡೆಸುತ್ತಿದ್ರು. ನೂರಾರು ಪಾರ್ಟಿಗಳಲ್ಲಿ ಸಂಜನಾ ಪಾಲ್ಗೊಂಡಿದ್ದು ಅವರ ಪಾರ್ಟಿ ವ್ಯಾಮೋಹಗಳೇ ಈಗ ಕುತ್ತು ತಂದಿವೆ. ಶ್ರೀಲಂಕಾದ ಕ್ಯಾಸಿನೋ ಪಾರ್ಟಿಯಲ್ಲಿ ಸಂಜನಾ ಭಾಗಿಯಾಗಿದ್ರು. ಆಪ್ತ ರಾಹುಲ್ ಜೊತೆಯೂ ಪಾರ್ಟಿಗೆ ಹೋಗುತ್ತಿದ್ದರಿಂದ ಎಲ್ಲ ಆಯಾಮಗಳಲ್ಲೂ ತನಿಖೆ ನಡೆದಿದೆ. ನಟಿ ಸಂಜನಾ ಫ್ಲಾಟ್ ಮೇಲೆ ದಾಳಿ ನಡೆಸಲು ಸಿಸಿಬಿ ಅಧಿಕಾರಿಗಳು ನಿನ್ನೆ ಸಂಜೆಗೆ ಸರ್ಚ್ ವಾರೆಂಟ್ ಪಡೆದಿದ್ರು. ನಿನ್ನೆ ರಾತ್ರಿವರೆಗೂ ಸಿಸಿಬಿ ಕಚೇರಿಯಲ್ಲೇ ಇದ್ದ ಅಧಿಕಾರಿಗಳು ದಾಳಿಗೂ ಮುನ್ನ ಎಲ್ಲಾ ರೀತಿಯ ಸಿದ್ಧತೆ ಮಾಡಿಕೊಂಡೇ ಅಖಾಡಕ್ಕಿಳಿದಿದ್ರು. ದಾಳಿಗೂ ಮುನ್ನ ಹಲವು ತಯಾರಿ ಮಾಡಿಕೊಂಡಿದ್ರು. ಸ್ಯಾಂಡಲ್ವುಡ್ಗೆ ಡ್ರಗ್ಸ್ ಜಾಲದಲ್ಲಿ ಸಿಕ್ಕಿಬಿದ್ದಿರೋ ನಟಿ ಸಂಜನಾ ಫ್ಲಾಟ್ ಮೇಲೆ ಸಿಸಿಬಿ ಅಧಿಕಾರಿಗಳ ದಾಳಿ ನಡೆಸಲು ಕಾರಣವಾಗಿದ್ದೇ ಸಂಜನಾ ಆಪ್ತೆ ಪೃಥ್ವಿ ಶೆಟ್ಟಿ. ಹೌದು, ಈವೆಂಟ್ ಪ್ರೋಗ್ರಾಂ ಮ್ಯಾನೇಜ್ಮೆಂಟ್ ಮಾಡ್ತಿದ್ದ ಪೃಥ್ವಿಯನ್ನ ಕಳೆದ 2 ದಿನಗಳಿಂದ ಸಿಸಿಬಿ ಅಧಿಕಾರಿಗಳು ವಿಚಾರಣೆ ನಡೆಸುತ್ತಿದ್ದಾರೆ. ಈ ವೇಳೆ ಸಂಜನಾ ಬಗ್ಗೆ ಮಾಹಿತಿ ನೀಡಿದ್ಲು. ಅದರ ಆಧಾರದ ಮೇಲೆ ವಶಕ್ಕೆ ಪಡೆಯಲಾಗಿದೆ. ಡ್ರಗ್ಸ್ ಕೂಪದಲ್ಲಿ ಸಿಲುಕಿ ವಿಲವಿಲ ಅಂತಿರೋ ನಟಿ ರಾಗಿಣಿಗೆ ಸಿಸಿಬಿ ಕಬಂದ ಬಾಹುವಿನಂತಾಗಿದೆ. ಮತ್ತೆ 5 ದಿನ ಸಿಸಿಬಿ ವಶಕ್ಕೆ ಸಿಕ್ಕಿರುವುದರಿಂದಾಗಿ ಇಂದು ಸಹ ರಾಗಿಣಿಯನ್ನ ವಿಚಾರಣೆ ನಡೆಸಲಾಗುತ್ತಿದೆ. ಬಂಧಿತ ಆರೋಪಿಗಳ ಹೇಳಿಕೆ, ಟೆಕ್ನಿಕಲ್ ಸಾಕ್ಷ್ಯಗಳನ್ನು ಮುಂದಿಟ್ಟು ಅಧಿಕಾರಿಗಳು ರಾಗಿಣಿ ದ್ವಿವೇದಿ ವಿಚಾರಣೆ ನಡೆಸುತ್ತಿದ್ದಾರೆ. ನಶೆ ನಂಟಿನ ಕೇಸ್ನಲ್ಲಿ ನಟಿ ಸಂಜನಾರನ್ನ ಸಿಸಿಬಿ ಅಧಿಕಾರಿಗಳು ವಿಚಾರಣೆ ನಡೆಸುತ್ತಿದ್ದು, ಈ ಬಗ್ಗೆ ಬೆಂಗಳೂರು ಪೊಲೀಸ್ ಕಮಿಷನರ್ ಕಮಲ್ ಪಂತ್ರನ್ನ ಭೇಟಿಯಾದ ಸಂದೀಪ್ ಪಾಟೀಲ್ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ. ಇಂದಿನ ಬೆಳವಣಿಗೆಗಳು ಹಾಗೂ ಸಂಜನಾ ವೀರೇನ್ ಖನ್ನಾ ಮನೆ ಮೇಲೆ ದಾಳಿ ಬಗ್ಗೆ ವಿವರಣೆ ನೀಡಿದ್ದು, ಮನೆಯಲ್ಲಿ ಸಿಕ್ಕ ಮಾದಕ ವಸ್ತು, ಸಮವಸ್ತ್ರದ ಬಗ್ಗೆಯೂ ಚರ್ಚೆ ನಡೆಸಿದ್ರು. ಇನ್ವೆಸ್ಟಿಗೇಷನ್ ಮಾಡೋರು ಮಾಡ್ತಾ ಇದ್ದಾರೆ. ನಾವು ಯಾವ ತರದ್ದು ನಶೆ ನಂಟಿನ ಕೇಸ್ನಲ್ಲಿ ಲಾಕ್ ಆಗಿರುವ ಸಂಜನಾಗೆ ಸಿಸಿಬಿ ಅಧಿಕಾರಿಗಳು ಪ್ರಶ್ನೆಗಳ ಸುರಿಮಳೆಗೈದಿದ್ದಾರೆ. ಒಬ್ಬ ಡ್ರಗ್ಸ್ ಪೆಡ್ಲರ್ ಜೊತೆ ಇರುವಂತಹ ಸಂಬಂಧ ಏನು? ಪೆಡ್ಲರ್ ಅಂತ ಗೊತ್ತಿದ್ರು ಪೊಲೀಸರಿಗೆ ಯಾಕೆ ತಿಳಿಸಲಿಲ್ಲ? ನೀವು ಅವರ ಪಾರ್ಟಿಗಳಲ್ಲಿ ಡ್ರಗ್ಸ್ ಸೇರಿಸಿದ್ದೀರಾ? ಪ್ರೈವೇಟ್ ಪಾರ್ಟಿಗಳು ಎಲ್ಲೆಲ್ಲಿ ನಡೀತಿದ್ವು? ಪಾರ್ಟಿಗಳಲ್ಲಿ ಯಾರ್ಯಾರು ಭಾಗವಹಿಸುತ್ತಿದ್ರು ಅಂತೆಲ್ಲ ಪ್ರಶ್ನಿಸಿದ್ದಾರೆ. ಬಿಬಿಎಂಪಿ ಕೌನ್ಸಿಲ್ ಸಭೆಯಲ್ಲಿ ಗದ್ದಲವೇ ನಡೆದಿದೆ. ಕೌನ್ಸಿಲ್ ಸಭೆಯಲ್ಲಿ ಬಿಬಿಎಂಪಿ ಚುನಾವಣೆಯನ್ನ ಯಾಕೆ ನಡೆಸುತ್ತಿಲ್ಲ ಅಂತ ವಿರೋಧ ಪಕ್ಷದ ಕಾರ್ಪೊರೇಟರ್ಸ್ ಪ್ರತಿಭಟನೆ ನಡೆಸಿದ್ರು. ಬಿಜೆಪಿಗೆ ಚುನಾವಣೆ ಬೇಕಾಗಿಲ್ಲ ಅಂತ ಆರೋಪಿಸಿದ ಅಬ್ದುಲ್ ವಾಜೀದ್ ಸೇರಿ ಹಲವರು ಕೌನ್ಸಿಲ್ ಬಾವಿಗೆ ಇಳಿದು ಪ್ರತಿಭಟನೆ ನಡೆಸಿದ್ರು. ಕೊರೋನಾ ಸೋಂಕಿನ ನೆಪವೊಡ್ಡಿ ಬಿಬಿಎಂಪಿ ಚುನಾವಣೆಯನ್ನು ಮುಂದೂಡಲಾಗಿದೆ. ದೇಶದಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ ಇಳಿಕೆಯಾದರೂ ಏಕಾಏಕಿ ಸಾವಿನ ಸಂಖ್ಯೆ ಏರಿಕೆಯಾಗಿದ್ದು ಹೇಗೆ? ರಂಭಾಪುರಿ ಶ್ರೀಗಳು ವೈರಸ್ನಿಂದ ಗುಣವಾಗುವುದಕ್ಕೆ ನಡೆಸಿದ ಪೂಜೆಯಾದರೂ ಯಾವುದು? ರಾಜ್ಯದ ಅದ್ಯಾವ ಜಿಲ್ಲೆಯಲ್ಲಿ ಶಿಕ್ಷಕರ ಪಾಲಿಗೆ ಕೊರೋನಾ ವಿಲನ್ ಆಗಿದೆ? ನೋಡೋಣ ಕೊರೋನಾ ಹಾಟ್ಸ್ಪಾಟ್ನಲ್ಲಿ. ವಿಶ್ವದಾದ್ಯಂತ ಕೊರೋನಾ ವೈರಸ್ನ ಅಟ್ಟಹಾಸ ಮುಂದುವರೆದಿದ್ದು ಸೋಂಕಿತರ ಸಂಖ್ಯೆ ಏರಿಕೆಯಾಗುತ್ತಲೇ ಇದೆ. ಜಗತ್ತಿನಲ್ಲಿ ಸೋಂಕಿತರ ಸಂಖ್ಯೆ 2,74,86,274 ಜನರಿಗೆ ವೈರಸ್ ಹೋಗಿದ್ರೆ ಸೋಂಕಿನಿಂದಾಗಿ 8,96,865 ಜನ ಜೀವ ಕಳೆದುಕೊಂಡಿದ್ದಾರೆ. ಪ್ರಸ್ತುತ 70 ಲಕ್ಷಕ್ಕೂ ಅಧಿಕ ಜನರು ಚಿಕಿತ್ಸೆ ಪಡೆಯುತ್ತಿದ್ರೆ 1,87,87,676 ಜನರು ವೈರಸ್ ವಿರುದ್ಧ ಹೋರಾಡಿ ಗುಣಮುಖರಾಗಿದ್ದಾರೆ.
ಕೊರೋನಾ ಸೋಂಕಿನಿಂದ ನಲುಗಿ ಹೋಗಿರುವ ಭಾರತದಲ್ಲಿ ಸೋಂಕಿನ ಸುನಾಮಿಯೇ ಎದ್ದಿದೆ. ದೇಶದಲ್ಲಿ ಈಗ 42,77,584 ಜನರಿಗೆ ವೈರಸ್ ಸೋಂಕಿದೆ. 72,000 ಜನರು ಜೀವ ಕಳೆದುಕೊಂಡಿದ್ರೆ 33 ಲಕ್ಷಕ್ಕೂ ಅಧಿಕ ಜನರು ವೈರಸ್ ವಿರುದ್ಧ ಹೋರಾಡಿ ಗುಣಮುಖರಾಗಿದ್ದಾರೆ. ಪ್ರಸ್ತುತ 6,65,229 ಜನರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ತೆಲಂಗಾಣದಲ್ಲಿ ಹೆಮ್ಮಾರಿ ವೈರಸ್ ಅಬ್ಬರ ಏರಿಕೆಯಾಗುತ್ತಲೇ ಇದ್ದು ಸೋಂಕಿತರ ಸಂಖ್ಯೆ 1,45,163ಕ್ಕೆ ಏರಿದೆ. ಕಳೆದ 24 ಗಂಟೆಗಳಲ್ಲಿ ರಾಜ್ಯದಲ್ಲಿ 2,392 ಕೊರೋನಾ ಪಾಸಿಟಿವ್ ಪ್ರಕರಣಗಳು ದಾಖಲಾಗಿವೆ. ಹೈದರಾಬಾದ್ ಮಹಾನಗರ ವ್ಯಾಪ್ತಿಯಲ್ಲಿ 304 ಪ್ರಕರಣಗಳು ಪತ್ತೆಯಾಗಿವೆ. ಹೈದರಾಬಾದ್ನಲ್ಲಿ ಈವರೆಗೂ 53,520 ಜನರಿಗೆ ಸೋಂಕು ವಕ್ಕರಿಸಿದೆ. ರಾಜ್ಯದಲ್ಲಿ ಒಟ್ಟು ಮೃತಪಟ್ಟವರ ಸಂಖ್ಯೆ 906ಕ್ಕೆ ಏರಿಕೆಯಾಗಿದೆ. ಕೊರೋನಾ ಸೋಂಕಿನ ಮಧ್ಯೆಯೂ ತಿರುಪತಿ ತಿಮ್ಮಪ್ಪನ ಸನ್ನಿಧಿಯಲ್ಲಿ ಮಾತ್ರ ಕಾಣಿಕೆಗೆ ಬರಲಿಲ್ಲ. ಕೇವಲ 24 ಗಂಟೆಗಳ ಅವಧಿಯಲ್ಲಿ ಬಾಲಾಜಿ ಸನ್ನಿಧಿಗೆ 1.16 ಕೋಟಿ ರೂಪಾಯಿ ಕಾಣಿಕೆ ಸಂಗ್ರಹವಾಗಿದೆ. ಸೋಮವಾರ ಸಹ ಬಾಲಾಜಿ ದೇವಾಲಯದ ಹುಂಡಿ ಆದಾಯ ದಾಖಲೆ ಪ್ರಮಾಣದಲ್ಲಿ ಕೋಟಿ ದಾಟಿದೆ. ಭಾನುವಾರ 15,000ಕ್ಕಿಂತ ಅಧಿಕ ಸಂಖ್ಯೆಯಲ್ಲಿ ಭಕ್ತರು ಬಾಲಾಜಿಯ ದರ್ಶನ ಪಡೆದಿದ್ರು. ಕೊರೋನಾ ನಿಯಂತ್ರಣಕ್ಕೆ ರಷ್ಯಾ ಸಂಶೋಧನೆ ಮಾಡಿರುವ ಸ್ಪುಟ್ನಿಕ್ ವಿ ಲಸಿಕೆಯ 3ನೇ ಹಂತದ ಕ್ಲಿನಿಕಲ್ ಪ್ರಯೋಗ ಭಾರತದಲ್ಲಿ ಈ ತಿಂಗಳು ಆರಂಭವಾಗಲಿದೆ. ನವೆಂಬರ್ ವೇಳೆಗೆ ಫಲಿತಾಂಶ ಹೊರಬರಲಿದೆ ಎಂದು ರಷ್ಯಾ ತಿಳಿಸಿದೆ. ಸ್ಪುಟ್ನಿಕ್ ವಿ ವಿಶ್ವದ ಮೊದಲ ಕೊರೋನಾ ಲಸಿಕೆ ಎನ್ನಲಾಗುತ್ತಿದೆ. ಈವರೆಗೆ ಈ ಲಸಿಕೆ ಕುರಿತು ಸಾಕಷ್ಟು ಅನುಮಾನ ವ್ಯಕ್ತವಾಗಿತ್ತು. ಈಗ ಭಾರತದ ಜೊತೆ ಲಸಿಕೆಯ ಕುರಿತು ಮಹತ್ವದ ಮಾಹಿತಿಯನ್ನು ರಷ್ಯಾ ಹಂಚಿಕೊಂಡಿದೆ. ಕೊರೋನಾ ಸೋಂಕಿನಿಂದ ಬಳಲುತ್ತಿರುವ ಶ್ರೀ ರಂಭಾಪುರಿ ಸ್ವಾಮೀಜಿ ಆರೋಗ್ಯ ಸುಧಾರಣೆಗೆ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಶ್ರೀಗಳು ಕೋವಿಡ್ನಿಂದ ಶೀಘ್ರ ಗುಣಮುಖರಾಗಲು ದಾವಣಗೆರೆ ತಾಲೂಕಿನ ಆವರಗೊಳ್ಳದ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಮಧು ಕ್ಷೀರ ಸಹಿತ ವಿಶೇಷ ರುದ್ರಾಭಿಷೇಕ ಮಾಡಲಾಯಿತು. ಗ್ರಾಮದ ಹಿರಿಯರೆಲ್ಲ ಸೇರಿ ಅಭಿಷೇಕ ಅರ್ಚನೆ ಮಾಡಿಸಿದರು. ಬಾಗಲಕೋಟೆ ಜಿಲ್ಲೆ ದಿನೇ ದಿನೇ ಕೊರೋನಾ ಕೋಟೆಯಾಗಿ ಪರಿಣಮಿಸಿದೆ. ಇದೇ ಕಾರಣದಿಂದ ಜಿಲ್ಲೆಯಲ್ಲಿ ಶಿಕ್ಷಕರ ವಲಯಕ್ಕೆ ಸಾಕಷ್ಟು ಕುತ್ತು ಬಂದಿದೆ. ಜಿಲ್ಲೆಯಲ್ಲಿ ಕೇವಲ 1 ತಿಂಗಳ ಅವಧಿಯಲ್ಲಿ 15 ಶಿಕ್ಷಕರು ಕೊರೋನಾಗೆ ಬಲಿಯಾಗಿದ್ದಾರೆ. ಹುನಗುಂದ ಎಳಕಲ್ ತಾಲೂಕಿನಲ್ಲೇ 5 ಶಿಕ್ಷಕರು ಸಾವನ್ನಪ್ಪಿದ್ದು ಆತಂಕ ಹೆಚ್ಚಿಸಿದೆ. ಯಾಕಂದ್ರೆ ಜಿಲ್ಲೆಯಲ್ಲಿ 50ಕ್ಕೂ ಹೆಚ್ಚು ಶಿಕ್ಷಕರಿಗೆ ಕೊರೋನಾ ಸೋಂಕು ದೃಢವಾಗಿದೆ. ಪುಂಡಾಟಕ್ಕೆ ಹೆಸರುವಾಸಿಯಾಗಿರೋ ಎಂಇಎಸ್ ಪರ ಬಿಜೆಪಿ ಸಂಸದ ಅನಂತಕುಮಾರ್ ಹೆಗಡೆ ಬ್ಯಾಟ್ ಬೀಸಿದ್ದೇಕೆ? ಮೈಸೂರು ದಸರಾವನ್ನ ಈ ಬಾರಿ ಉದ್ಘಾಟನೆ ಮಾಡೋರು ಯಾರು ಗೊತ್ತಾ? ಹೂಕುಂಡದಲ್ಲೂ ಗಾಂಜಾ ಗಿಡ ಬೆಳೆದಿದ್ದ ಐನಾತಿ ಯಾರು? ಇಂಥ ಕೌತುಕದ ಸುದ್ದಿ ನೋಡೋಣ ಸ್ಟೇಟ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಡ್ರಗ್ ಪೆಡ್ಲರ್ಗಳು 2,000 ಅಲ್ಲ 2 ಲಕ್ಷ ಇದ್ದರೂ ಬಂಧಿಸುತ್ತೇವೆ ಎಂದು ಮೈಸೂರಲ್ಲಿ ಕೃಷಿ ಸಚಿವ ಬಿಸಿ ಪಾಟೀಲ್ ಹೇಳಿದ್ದಾರೆ. ಸ್ಯಾಂಡ್ಲ್ವುಡ್ಗೆ ಡ್ರಗ್ಸ್ ಜಾಲದ ನಂಟು ಆರೋಪದ ಬಗ್ಗೆ ಮೈಸೂರಲ್ಲಿ ಮಾತನಾಡಿದ ಅವರು, ಡ್ರಗ್ಸ್ ಅನ್ನೋದು ಕೇವಲ ಸಿನಿಮಾ ರಂಗ ಮಾತ್ರವಲ್ಲ, ಇಡೀ ಸಮಾಜಕ್ಕೆ ಆತಂಕ. ಕೆಡುವವರು ಎಲ್ಲಿದ್ರೂ ಕೆಡ್ತಾರೆ, ಸಿನಿಮಾ ರಂಗವೇ ಆಗ್ಬೇಕಿಲ್ಲ ಅಂತಂದ್ರು. ನೆರೆ ಅಧ್ಯಯನಕ್ಕೆ ಕೇಂದ್ರದಿಂದ 3 ತಂಡಗಳು ರಾಜ್ಯಕ್ಕೆ ಬಂದಿದ್ದು ಇಂದು ನಾಳೆ ಅಧ್ಯಯನ ಮಾಡಲಿವೆ. ಈ ಬಗ್ಗೆ ವಿಧಾನಸೌಧದ ಬಳಿ ಪ್ರತಿಕ್ರಿಯೆ ನೀಡಿದ ಮುಖ್ಯಮಂತ್ರಿ ಬಿಎಸ್ವೈ, ನಿನ್ನೆ ಅಧ್ಯಯನ ತಂಡಗಳ ಜೊತೆ ಚರ್ಚೆ ಮಾಡಿದ್ದೇನೆ. ತಂಡದ ಅಧ್ಯಯನ ಬಳಿಕ ವರದಿ ರೆಡಿಯಾಗುತ್ತೆ. ಹೆಚ್ಚು ಪರಿಹಾರ ನೀಡಲು ಕೇಂದ್ರಕ್ಕೆ ಮನವಿ ಮಾಡ್ತೀವಿ ಅಂತ ಹೇಳಿದ್ರು. ಕೊರೋನಾ ಹಿನ್ನೆಲೆಯಲ್ಲಿ ಈ ಬಾರಿ ಸರಳವಾಗಿ ಮೈಸೂರು ದಸರಾ ಆಚರಿಸಲು ನಿರ್ಧರಿಸಲಾಗಿದೆ. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ನೇತೃತ್ವದಲ್ಲಿ ನಡೆದ ಉನ್ನತ ಮಟ್ಟದ ಸಭೆಯಲ್ಲಿ ಈ ಬಗ್ಗೆ ತೀರ್ಮಾನ ಕೈಗೊಳ್ಳಲಾಗಿದೆ. ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ನಡೆದ ಸಭೆಯಲ್ಲಿ ಸರಳ ದಸರಾ ಆಚರಣೆ ಬಗ್ಗೆ ಚರ್ಚಿಸಲಾಯಿತು. ಸಭೆಯಲ್ಲಿ ಡಿಸಿಎಂಗಳು, ಮೈಸೂರು ಮಂಡ್ಯ ಜಿಲ್ಲೆಯ ಜನಪ್ರತಿನಿಧಿಗಳು, ಅಧಿಕಾರಿಗಳು ಭಾಗಿಯಾಗಿದ್ದರು. ಸಭೆ ಬಳಿಕ ಮಾತನಾಡಿದ ಪ್ರವಾಸೋದ್ಯಮ ಸಚಿವ ಸಿಟಿ ರವಿ, ಸಂಪ್ರದಾಯ ಬಿಡದೆ ಸರಳವಾಗಿ ದಸರಾ ಆಚರಣೆಗೆ ನಿರ್ಧರಿಸಲಾಗಿದೆ ಅಂತ ತಿಳಿಸಿದರು. ಈ ಬಾರಿ ಚಾಮುಂಡಿ ಬೆಟ್ಟ ಅರಮನೆಗೆ ಸೀಮಿತವಾಗಿ ದಸರಾ ಆಚರಿಸಲಿದ್ದು, ಜಂಬೂ ಸವಾರಿ ಅರಮನೆಯ ಆವರಣದಲ್ಲಿ ನಡೆಯುತ್ತೆ. 5 ಕೊರೋನಾ ವಾರಿಯರ್ಗಳಿಂದ ದಸರಾ ಉದ್ಘಾಟನೆ ಆಗಲಿದ್ದು, ಹೆಚ್ಚು ಜನಸಂದಣಿ ಸೇರದ ರೀತಿಯಲ್ಲಿ ದಸರಾ ಆಚರಣೆ ಮಾಡ್ತೀವಿ ಅಂತ ತಿಳಿಸಿದರು.
ನಾಡಹಬ್ಬ ಮೈಸೂರು ದಸರಾದಲ್ಲಿ ಈ ಬಾರಿ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಕೊರೋನಾ ವೈರಸ್ ಬ್ರೇಕ್ ಹಾಕಿದೆ. ಪಂಜಿನ ಕವಾಯತು ಯುವ ದಸರಾ ಸಾಂಸ್ಕೃತಿಕ ಕಾರ್ಯಕ್ರಮಗಳು ರದ್ದು ಮಾಡಲಾಗಿದೆ. ಇದರ ಜೊತೆಗೆ ಚಲನಚಿತ್ರೋತ್ಸವ, ಯೋಗ ದಸರಾ, ರೈತ ದಸರಾ, ಕ್ರೀಡಾಕೂಟ, ಕವಿಗೋಷ್ಠಿ, ಹಾಸ್ಯೋತ್ಸವವನ್ನು ಕೂಡ ರದ್ದು ಮಾಡಲಾಗಿದೆ. ಜಂಬೂ ಸವಾರಿಗೆ 5 ಆನೆ ಮಾತ್ರ ಬಳಕೆ ಮಾಡುವುದಾಗಿ ಸಚಿವ ಸಿಟಿ ರವಿ ತಿಳಿಸಿದ್ದಾರೆ. ಕೊರೋನಾದಿಂದ ಈ ಬಾರಿ ಅದ್ದೂರಿ ದಸರಾಗೆ ಅಡ್ಡಿಯಾಗಿದೆ. ಹೀಗಿದ್ರೂ ಕೆಲ ಕಾರ್ಯಕ್ರಮಗಳನ್ನು ರೆಕಾರ್ಡ್ ಮಾಡಿಕೊಂಡು ಮಾಧ್ಯಮಗಳಲ್ಲಿ ಪ್ರಸಾರ ಮಾಡುವ ಸಾಧ್ಯತೆ ಇದೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಸಚಿವ ಸಿಟಿ ರವಿ, ಈ ಬಗ್ಗೆ ಸಲಹೆ ಬಂದಿದ್ದು ಮೈಸೂರಲ್ಲಿ ಮತ್ತೊಂದು ಸಭೆ ನಡೆಸಿ ಅಂತಿಮ ನಿರ್ಧಾರ ಕೈಗೊಳ್ಳುವುದಾಗಿ ತಿಳಿಸಿದರು. ಅಲ್ಲದೆ ದಸರಾಕ್ಕಾಗಿ ಸಿಎಂ 10 ಕೋಟಿ, ಮೂಡಾದಿಂದ 5 ಕೋಟಿ ಅನುದಾನ ಬಿಡುಗಡೆ ಮಾಡಿದ್ದಾರೆ ಎಂದರು. ಕಚೇರಿ ಬಿಟ್ಟು ಫೀಲ್ಡ್ನಲ್ಲಿ ಕೆಲಸ ಮಾಡಿ, ಇಲ್ಲವಾದರೆ ಶಿಸ್ತು ಕ್ರಮ ಎದುರಿಸುವುದಕ್ಕೆ ಸಿದ್ದರಾಗಿ ಎಂದು ಕೃಷಿ ಅಧಿಕಾರಿಗಳಿಗೆ ಕೃಷಿ ಸಚಿವ ಬಿಸಿ ಪಾಟೀಲ್ ಎಚ್ಚರಿಕೆ ನೀಡಿದ್ದಾರೆ. ಮೈಸೂರಲ್ಲಿ ಮಾತನಾಡಿದ ಅವರು, ಕೇವಲ ಕಚೇರಿಯಲ್ಲಿ ಕುಳಿತು ಕೆಲಸ ಮಾಡುವುದಲ್ಲ, ರೈತರ ಜೊತೆ ಕೆಲಸ ಮಾಡಬೇಕು ಅಂತ ಅಧಿಕಾರಿಗಳಿಗೆ, ಕೃಷಿ ವಿಜ್ಞಾನಿಗಳಿಗೆ ಸೂಚನೆ ನೀಡಲಾಗಿದೆ ಅಂತ ತಿಳಿಸಿದರು. ಬಳ್ಳಾರಿಯಲ್ಲಿ ಮಡಿತೇರು ಮಗುಚಿ ಬಿದ್ದು 7 ಜನರಿಗೆ ಗಾಯವಾಗಿದೆ. ಸಿರಗುಪ್ಪ ತಾಲೂಕಿನ ಕೊತ್ತಚಿಂತ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಹನುಮಂತಾವಧೂತರ ಆರಾಧನಾ ಮಹೋತ್ಸವದ ವೇಳೆ ಮಡಿತೇರು ಇಳಿತಾ ಇದ್ದ ವೇಳೆ ಮಗುಚಿ ಬಿದ್ದು ಅವಘಡ ಸಂಭವಿಸಿದ್ದು, ಗಾಯಾಳುಗಳಿಗೆ ಬಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗಿದೆ. ಭಾರತದ ಗಡಿಭಾಗದಲ್ಲಿ ಚೀನಾ ತೆಗೆಯುತ್ತಿರೋ ಖ್ಯಾತೆಯಿಂದ ಭಾರತ ಸಿಡಿದೆದ್ದಿದ್ದು ಹೇಗೆ? ಎಲ್ಎಸಿಯಲ್ಲಿ ಉದ್ವಿಗ್ನ ಸ್ಥಿತಿ ಉಂಟಾಗೋದಕ್ಕೆ ಕಾರಣ ಆಗಿದ್ದಾದ್ರೂ ಏನು? ಸುಶಾಂತ್ ಕೇಸ್ನಲ್ಲಿ ನಟಿ ರಿಯಾ ವಿಚಾರಣೆ ಯಾವ ಹಂತದಲ್ಲಿದೆ? ಇದೆಲ್ಲವನ್ನ ನೋಡೋಣ ನ್ಯಾಷನಲ್ ನ್ಯೂಸ್ ಎಕ್ಸ್‌ಪ್ರೆಸ್ನಲ್ಲಿ. ಮತ್ತೊಮ್ಮೆ ಚೀನಾದ ಸೇನೆ ಭಾರತದ ಗಡಿಯೊಳಗೆ ನುಸುಳೋದಕ್ಕೆ ಪ್ರಯತ್ನಿಸ್ತಾ ಇದೆ ಎಂಬ ಆತಂಕಕಾರಿ ಮಾಹಿತಿ ಕೇಳಿಬಂದಿದೆ. ಈಗಾಗಲೇ ಚೀನಾದ ಸೇನೆ ಗಡಿಯಲ್ಲಿ ಭಾರತದ ಭೂಭಾಗವನ್ನು ವಶಪಡಿಸಿಕೊಂಡಿದೆ ಎಂಬ ಬಗ್ಗೆ ದಟ್ಟವಾದ ಅನುಮಾನ ಮೂಡಿವೆ. ಚೀನಾ ಸೇನೆ ಭಾರತದ ಗಡಿಯೊಳಗೆ ನುಸುಳೋದಕ್ಕೆ ಪ್ರಯತ್ನಿಸಿರುವ ಹಿನ್ನೆಲೆಯಲ್ಲಿ ಮುನ್ನೆಚ್ಚರಿಕಾ ಕ್ರಮ ಕೈಗೊಳ್ಳುವಂತೆ ಈಗ ಗಡಿ ಗಸ್ತಿನಲ್ಲಿ ನಿಯೋಜಿತರಾಗಿರುವ ಸೈನಿಕರಿಗೆ ಸೂಚನೆ ನೀಡಲಾಗಿದೆ. ಲಡಾಖ್ನಲ್ಲಿ ಪರಿಸ್ಥಿತಿ ಬಿಗಡಾಯಿಸ್ತಾ ಇದ್ದು ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ರನ್ನ ಭೂಸೇನಾ ಮುಖ್ಯಸ್ಥರು ಭೇಟಿಯಾಗಿದ್ದಾರೆ. ಲಡಾಖ್ನ ಪರಿಸ್ಥಿತಿ ಬಗ್ಗೆ ರಾಜನಾಥ್ ಸಿಂಗ್ಗೆ ಭೂಸೇನಾ ಮುಖ್ಯಸ್ಥ ಎಂಎಂ ನರವಾಣೆ ವರದಿ ಸಲ್ಲಿಸಿದ್ದಾರೆ. ಇಂದು ಸಂಜೆ ಉನ್ನತ ಮಟ್ಟದ ಸಭೆ ನಡೆಯುವ ಸಾಧ್ಯತೆ ಇದ್ದು ರಕ್ಷಣಾ ಇಲಾಖೆ ಕಾರ್ಯದರ್ಶಿ ಸಿಡಿಎಸ್ ಬಿಪಿನ್ ರಾವತ್ ಸೇರಿ 3 ಸೇನೆಗಳ ಮುಖ್ಯಸ್ಥರು ಸಭೆಯಲ್ಲಿ ಭಾಗಿಯಾಗುವ ಸಾಧ್ಯತೆ ಇದೆ. ಅಕ್ರಮ ಹಣ ವರ್ಗಾವಣೆ ಪ್ರಕರಣದಲ್ಲಿ ಇಡಿ ಅಧಿಕಾರಿಗಳು ದೀಪಕ್ ಕೊಚ್ಚಾರ್ನನ್ನ ಬಂಧಿಸಿದ್ದಾರೆ. ಐಸಿಐಸಿಐ ಬ್ಯಾಂಕ್ ಮಾಜಿ ಸಿಇಒ ಚಂದಾ ಕೊಚ್ಚರ್ ಪತಿಯೇ ಈ ದೀಪಕ್ ಕೊಚ್ಚಾರ್. ಐಸಿಐಸಿಐ ಬ್ಯಾಂಕ್ನಿಂದ ವಿಡಿಯೋಕಾನ್ ಕಂಪನಿಗೆ ಸಾಲ ಮಂಜೂರು ಮಾಡಿದ ಬಳಿಕ 64 ಕೋಟಿ ರೂಪಾಯಿ ಲಂಚ ಸ್ವೀಕರಿಸಿರುವ ಆರೋಪ ಚಂದಾ ಕೊಚ್ಚಾರ್, ದೀಪಕ್ ಕೊಚ್ಚಾರ್ ಮೇಲಿದೆ. ನಟ ಸುಶಾಂತ್ ಸಿಂಗ್ ಅನುಮಾನಾಸ್ಪದ ಸಾವಿನ ಕೇಸ್ಗೆ ಸಂಬಂಧಪಟ್ಟಂತೆ ರಿಯಾ ಚಕ್ರವರ್ತಿಗೆ ವಿಚಾರಣೆ ಮೇಲೆ ವಿಚಾರಣೆ ನಡೀತಾ ಇದೆ. ಈಗಾಗಲೇ ರಿಯಾ ಚಕ್ರವರ್ತಿಯನ್ನ 2 ದಿನ ವಿಚಾರಣೆ ನಡೆಸಿರುವ ಎನ್ಸಿಬಿ 3ನೇ ದಿನವಾದ ಇಂದು ಕೂಡ ವಿಚಾರಣೆಗೆ ಹಾಜರಾಗುವಂತೆ ಸಮನ್ಸ್ ನೀಡಿತ್ತು. ವಿಚಾರಣೆ ಬಳಿಕ ಎನ್ಸಿಬಿ ಯಾವ ಕ್ರಮ ಕೈಗೊಳ್ಳಲಿದೆ ಅನ್ನೋದು ಕುತೂಹಲ ಮೂಡಿಸಿದೆ. ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಮೋದಿ ವಿರುದ್ಧ ಮತ್ತೆ ಹರಿಹಾಯ್ದಿದ್ದಾರೆ. ಮೋದಿಜಿಯವರು ಸರ್ಕಾರಿ ಕಂಪನಿ ಮಾರಿ ಅಭಿಯಾನವನ್ನ ನಡೆಸ್ತಾ ಇದ್ದಾರೆ. ತಾವೇ ತಂದೊಡ್ಡಿರುವ ಆರ್ಥಿಕ ವಿಪತ್ತನ್ನು ಸರಿದೂಗಿಸೋದಕ್ಕೆ ದೇಶದ ಆಸ್ತಿಗಳನ್ನ ಸ್ವಲ್ಪವಾಗಿ ಮಾರಾಟ ಮಾಡಲಾಗ್ತಾ ಇದೆ. ಜನತೆಯ ಭವಿಷ್ಯವಾದ ಹಾಗೂ ನಂಬಿಕೆಗೆ ಪಾತ್ರವಾದ ವಿಶ್ವಾಸಾರ್ಹ ಎಲ್ಐಸಿ ಮಾರೋದು ಮೋದಿ ಸರ್ಕಾರದ ಮತ್ತೊಂದು ಲಜ್ಜೆಗೆಟ್ಟ ಪ್ರಯತ್ನವಾಗಿದೆ ಅಂತ ರಾಹುಲ್ ಗಾಂಧಿ ಟ್ವೀಟ್ನಲ್ಲಿ ಕಿಡಿಕಾರಿದ್ದಾರೆ. ಜಿಎಸ್ಟಿ ಪರಿಹಾರ ಪಡೆಯುವುದಕ್ಕೆ ಕೇಂದ್ರ ಸರ್ಕಾರ ರಾಜ್ಯಗಳಿಗೆ 2 ಆಯ್ಕೆ ನೀಡಿತ್ತು. 2ರಲ್ಲಿ ರಾಜ್ಯಗಳ ಆಯ್ಕೆ ಯಾವುದು ಎಂದು ತಿಳಿಸೋದಕ್ಕೆ ಇಂದು ಕೊನೆಯ ದಿನ. ಕರ್ನಾಟಕ ಸರ್ಕಾರ ಮೊದಲ ಆಯ್ಕೆಯನ್ನ ಮಾಡಿಕೊಂಡಿದ್ದು ಕರ್ನಾಟಕಕ್ಕೆ 18,000 ಕೋಟಿ ರೂಪಾಯಿ ಸಾಲ ಪಡೆಯುವುದಕ್ಕೆ ಅವಕಾಶ ಸಿಗಲಿದೆ. ತೆಲುಗು ಚಿತ್ರರಂಗಕ್ಕಿಂದು ಸೂತಕ ಆವರಿಸಿದೆ. ಹಿರಿಯ ನಟ ಜಯಪ್ರಕಾಶ್ ರೆಡ್ಡಿ ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ. ಮಧ್ಯಾಹ್ನದ ವೇಳೆಗೆ ಹೈದರಾಬಾದ್ನಲ್ಲಿ ಮತ್ತೋರ್ವ ಹಾಸ್ಯ ನಟ ತೌಫೀಕ್ ನಿಧನರಾಗಿದ್ದಾರೆ. ಕಳೆದ ಹಲ ದಿನಗಳಿಂದ ಇವರು ಅನಾರೋಗ್ಯದಿಂದ ಬಳಲ್ತಾ ಇದ್ರು. ಜಯಪ್ರಕಾಶ್ ರೆಡ್ಡಿ ನಿಧನಕ್ಕೆ ಆಂಧ್ರಪ್ರದೇಶ ಮುಖ್ಯಮಂತ್ರಿ ಜಗನ್ಮೋಹನ್ ರೆಡ್ಡಿ, ಮಾಜಿ ಸಿಎಂ ಚಂದ್ರಬಾಬು ನಾಯ್ಡು, ಮೆಗಾಸ್ಟಾರ್ ಚಿರಂಜೀವಿ ಸೇರಿದಂತೆ ಹಲವರು ಸಂತಾಪ ಸೂಚಿಸಿದ್ದಾರೆ.
ನಮ್ಮೂರು ಪ್ರತಿದಿನ ರಾತ್ರಿ 8 ಗಂಟೆಗೆ TV9 ನಲ್ಲಿ ಮಾತ್ರ.